ಆರ್ಸಿಬಿ ವಿಜಯೋತ್ಸವದ ಸಂದರ್ಭ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿ ನಡೆದ ಕಾಲ್ತುಳಿತದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಜನ ಮೃತಪಟ್ಟರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಸರ್ಕಾರ ಸಿಎಂ ಸಿದ್ದರಾಮಯ್ಯ, ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸೇರಿದಂತೆ 5 ಪೊಲೀಸ್ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪೊಲೀಸರು ಹರಕೆ ಕುರಿ ಆಗ್ಬಿಟ್ರ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಸರ್ಕಾರಕ್ಕೆ ನಮ್ಮ ಕಡೆಯಿಂದ ಪಂಚ ಪ್ರಶ್ನೆಗಳು. ಪೊಲೀಸರು ಹರಕೆ ಕುರಿಯಾದ್ರ ಅನ್ನೋದಕ್ಕೆ ಪ್ರಶ್ನೆ ಒಂದೇನಪ್ಪಾ ಅಂದ್ರೆ, ತಲೆದಂಡಕ್ಕೆ ಪೊಲೀಸ್ ಇಲಾಖೆ ಮಾಡಿದಂತಹ ತಪ್ಪೇನು ಅಂತಹ ಪ್ರಶ್ನೆ. ಯಾಕಂದ್ರೆ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರು ಈ ವಿಜಯೋತ್ಸವಕ್ಕೆ ಸಂಬಂಧಪಟ್ಟಂತೆ ಬೇಡ ಅಂತ ಕೂಡ ಹೇಳಿದ್ರಂತೆ. ಅದಾದ್ರೂ ಕೂಡ ಸರ್ಕಾರ ಈ ವಿಜಯೋತ್ಸವವನ್ನು ಆರ್ಗನೈಸ್ ಮಾಡ್ತು. ಜೊತೆಗೆ ವಿಧಾನಸೌಧದ ಮುಂಭಾಗ ಆರ್ಸಿಬಿ ಪ್ಲೇಯರ್ಸ್ಗಳಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸರ್ಕಾರ. ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಮಾಡಿದಂತಹ ತಪ್ಪೇನು ಅನ್ನುವಂತಹ ಪ್ರಶ್ನೆ ಮೊದಲಿಗೆ ಕಾಡುತ್ತೆ. ಅದಾದ ನಂತರ ಸರ್ಕಾರ ತಪ್ಪಿಸಿಕೊಳ್ಳೋದಕ್ಕೆ ಪೊಲೀಸರು ಹರಕೆ ಕುರಿಗಳಾದ್ರ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಸರ್ಕಾರದ್ದು ಕೂಡ ತಪ್ಪಿದೆ. ಆದ್ರೆ ಸರ್ಕಾರ ಈಗಾಗಲೇ 11 ಜನ ಮೃತಪಟ್ಟಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಸರಿಯಾಗಿ ಆರ್ಗನೈಸ್ ಮಾಡಲಿಲ್ಲ ಅನ್ನುವಂತಹ ಕಾರಣಕ್ಕೆ. ಹಾಗಾಗಿ ಸರ್ಕಾರ ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪೊಲೀಸರನ್ನ ಹರಕೆ ಕುರಿ ಮಾಡಿದ್ರ ಎನ್ನುವಂತಹ ಪ್ರಶ್ನೆ ಕೂಡ ಕಾಡುತ್ತೆ. ಜೊತೆಗೆ ರಾಜ್ಯ ಸರ್ಕಾರದಿಂದ ಯಾರನ್ನೂ ಕೂಡ ಹೊಣೆ ಮಾಡಿಲ್ಲ ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ. ಈ 11 ಜನ ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ರಾಜ್ಯದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅನ್ನ ಸಸ್ಪೆಂಡ್ ಮಾಡಿದ್ದಾರೆ. ಹಾಗಾದ್ರೆ ರಾಜ್ಯ ಸರ್ಕಾರದಿಂದ ಯಾರನ್ನು ಕೂಡ ಯಾಕೆ ಹೊಣೆ ಮಾಡಿಲ್ಲ? ರಾಜ್ಯ ಸರ್ಕಾರ ಕೂಡ ಹೊಣೆಯನ್ನ ತಗೊಳ್ಬೇಕಿತ್ತು, ಜವಾಬ್ದಾರಿಯನ್ನ ತಗೊಳ್ಬೇಕಿತ್ತು. ವಿಧಾನಸೌಧದ ಮುಂಭಾಗ ಅದ್ಧೂರಿಯಾಗಿ ಸನ್ಮಾನ ಕಾರ್ಯಕ್ರಮ ಮಾಡಿದ್ದು ರಾಜ್ಯ ಸರ್ಕಾರ. ಆದ್ರೆ ಯಾಕೆ ರಾಜ್ಯ ಸರ್ಕಾರದಿಂದ ಯಾರನ್ನು ಕೂಡ ಹೊಣೆ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಕಾಡುತ್ತೆ. ಜೊತೆಗೆ ಹೈಕೋರ್ಟ್ ತನಿಖಾ ತೂಗುಗತಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇದು ಯತ್ನಾನ. ಈಗಾಗಲೇ ಈ ಪ್ರಕರಣ ಹೈಕೋರ್ಟ್ನಲ್ಲಿದೆ. ಸೊ ಹೈಕೋರ್ಟ್ ಈಗಾಗಲೇ ಸರ್ಕಾರಕ್ಕೆ ಚಾಟಿ ಬೀಸಿದೆ, ಕ್ಲಾಸ್ ತೆಗೆದುಕೊಂಡಿದೆ. ಹಾಗಾಗಿ ಹೈಕೋರ್ಟ್ ತನಿಖಾ ತೂಗುಗತಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಿದೆಯಾ ಎನ್ನುವಂತಹ ಪ್ರಶ್ನೆ ಕೂಡ ಕಾಡುತ್ತೆ. ಜೊತೆಗೆ ಜನರ ಆಕ್ರೋಶ ತಣ್ಣಗಾಗಿಸಬಹುದೆನ್ನುವಂತಹ ಆಲೋಚನೆ ಸರ್ಕಾರಕ್ಕೆ ಇದೆಯಾ ಅಂತ. ಸರಿಯಾಗಿ ಆರ್ಗನೈಸ್ ಮಾಡಲಿಲ್ಲ, ಜನ ನೂಕುನುಗ್ಗಲು ಉಂಟಾಯಿತು. ಲಕ್ಷಾಂತರ ಜನರು ವಿಧಾನಸೌಧದ ಮುಂಭಾಗ ಹಾಗೂ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗ ಲಕ್ಷಾಂತರ ಜನ ಸೇರಿದ್ರು. ಹಾಗಾಗಿ ಸರ್ಕಾರ ಅದನ್ನು ನಿಭಾಯಿಸೋದಕ್ಕೆ ವಿಫಲ್ಯ ಆಯ್ತಾ ಎನ್ನುವಂತಹ ಪ್ರಶ್ನೆ ಕೂಡ ಕಾಡುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದಲ್ಲಿ ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 11 ಜನರು ಮೃತಪಟ್ಟರು. ಈ ಪ್ರಕರಣದಲ್ಲಿ ಕೇವಲ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ದಾರೆ, 5 ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸರ್ಕಾರ ಜನರ ಆಕ್ರೋಶವನ್ನ ತಣ್ಣಗಾಗಿಸೋದಕ್ಕೆ 5 ಪೊಲೀಸ್ ಅಧಿಕಾರಿಗಳನ್ನ ಹರಕೆ ಕುರಿ ಮಾಡಿದ್ರೆ ಎನ್ನುವಂತಹ ಪ್ರಶ್ನೆ ಕಾಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.